ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನ ಪಡೆಯೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಮಂದಿರದ ಬಳಿಗೆ ಆಗಮಿಸ್ತಾ ಇದ್ದಾರೆ. ಭಕ್ತಾದಿಗಳನ್ನ ನಿಯಂತ್ರಿಸೋದಕ್ಕಾಗದೆ ಒದ್ದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ರಾಮನ ದರ್ಶನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗ್ತಾ ಇದೆ. ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಲಕ್ಷ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನು ಒಂದಿಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ. ಪ್ರಮುಖವಾಗಿ ಮಗುವನ್ನ ಕಳ್ಕೊಂಡು ತಾಯಿ ಕಣ್ಣೀರು ಹಾಕಿರೋದು, ಇನ್ನು ಅಲ್ಲಲ್ಲೊಂದಿಷ್ಟು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿರೋದು, ಇಂಥದ್ದೆಲ್ಲವೂ ಕೂಡ ಆಗಿದೆ. ಅಯೋಧ್ಯೆಗೆ ಬರೋ ವಾಹನಗಳ ಮಾರ್ಗವನ್ನ ಕೂಡ ಬದಲಾಯಿಸಲಾಗಿದೆ. ಅಯೋಧ್ಯೆಯ ಒಳಗೆ ಪ್ರವೇಶಿಸೋದಕ್ಕೆ ಈಗ ಹೊರಗಿನವರಿಗೆ ಬಿಡ್ತಾ ಇಲ್ಲ, ಡೈವರ್ಟ್ ಮಾಡಿ ಕೊಡಲಾಗ್ತಾ ಇದೆ. ಯಾಕಂತಂದ್ರೆ ಇರೋ ಭಕ್ತಾದಿಗಳನ್ನೇ ನಿಯಂತ್ರಿಸೋದಕ್ಕಾಗದೆ ಒದ್ದಾಡುವಂಥ ಸ್ಥಿತಿ ಇದೆ. ಆ ಕಾರಣಕ್ಕಾಗಿ ಹೊಸದಾಗಿ ಮತ್ತೆ ಬಂದರೆ ಅವರನ್ನು ಅಯೋಧ್ಯೆ ನಗರದ ಒಳಗೆ ಬಿಟ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಡೈವರ್ಟ್ ಮಾಡಿ ಕೊಡಲಾಗ್ತಾ ಇದೆ. ಅಯೋಧ್ಯೆ ಸಿಟಿಗೆ ಎಂಟ್ರಿ ಕೊಡಲಾಗ್ತಾ ಇಲ್ಲ. ನೋಡ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳಿದ್ದಾರೆ ಅಂತ. 22ನೇ ತಾರೀಕು ಅಂದರೆ ನಿನ್ನೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಗೊತ್ತಾದ ತಕ್ಷಣ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಜೊತೆಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ರಾಮ ಭಕ್ತರು ಅಯೋಧ್ಯೆಯ ಕಡೆಗೆ ಬಂದಿದ್ರು. ನಿನ್ನೆಯಂತೂ ದರ್ಶನಕ್ಕೆ ಅವಕಾಶ ಸಿಗಲ್ಲ, ಇವತ್ತಿನಿಂದ ಸಿಗತ್ತೆ ಅನ್ನೋದು ಅವರ ನಿರೀಕ್ಷೆಯಾಗಿತ್ತು. ಆ ಕಾರಣಕ್ಕಾಗಿ ಅಯೋಧ್ಯೆಯಿಂದ 4-5 ಕಿಲೋಮೀಟರ್ ದೂರದಲ್ಲಿರುವಂಥ ಫೈಜಾಬಾದ್ ಇರಬಹುದು ಅಥವಾ ಬೇರೆ ಬೇರೆ ಜಾಗಗಳೆಲ್ಲ ಅವರು ರೂಮ್ ಮಾಡ್ಕೊಂಡು ಕೂತಿದ್ರು. ಇವತ್ತಿನಿಂದ ಅವಕಾಶ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಇವತ್ತು ಏಕಾಏಕಿ ಭಕ್ತಾದಿಗಳು ಆಗಮಿಸಿರೋ ಕಾರಣಕ್ಕಾಗಿ ಅವರನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಕ್ಷಾಂತರ ಭಕ್ತಾದಿಗಳಿದ್ದಾರೆ. ಈ ಮಧ್ಯೆ ತನ್ನ ಮಗುವನ್ನ ಕಳ್ಕೊಂಡು, ಅಂದರೆ ಮಗು ಎಲ್ಲೋ ಮಿಸ್ ಆಗಿದೆ, ತಾಯಿಯೊಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗು ಕಾಣ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಆ ದೃಶ್ಯವನ್ನ ಕೂಡ. ಒಟ್ಟಲ್ಲಿ ಮೊದಲ ದಿನ ಇವತ್ತು ರಾಮಲಲ್ಲನ ದರ್ಶನಕ್ಕೆ ಭಕ್ತಾದಿಗಳು ಮೊದಲ ದಿನವೇ ದರ್ಶನ ಪಡಿಬೇಕು ಅನ್ನುವಂಥ ಉತ್ಸಾಹದಲ್ಲಿ ಆಗಮಿಸ್ತಾ ಇದ್ದಾರೆ. ಆ ಉತ್ಸಾಹ ಸಮಸ್ಯೆಗೂ ಕೂಡ ಕಾರಣ ಆಗ್ತಾ ಇದೆ. ರಾಮಲಲ್ಲ ಇನ್ನು ಶಾಶ್ವತವಾಗಿ ಆ ಜಾಗದಲ್ಲಿ ವಿರಾಜಮಾನವಾಗ್ತಾನೆ. ಆದರೆ ಭಕ್ತಾದಿಗಳು ಈಗಲೇ ನೋಡಬೇಕು, ಇವತ್ತೇ ನೋಡಬೇಕು ಅನ್ನುವಂಥ ತುಡಿತಾ ಇದೆ. ಅದರ ಪರಿಣಾಮ ಏನಾಗ್ತಿದೆ ಅಂತಂದರೆ ಅಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಜನ ಬರ್ತಾ ಇರೋದರಿಂದ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಭಕ್ತಾದಿಗಳ ಪ್ರವಾಹ ಅಯೋಧ್ಯೆಯ ಕಡೆಗೆ ಹರಿದು ಬಂದಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಪೊಲೀಸರಿದ್ದಾರೆ, ಅರೆಸೇನಾ ಪಡೆ ಇದೆ, ಇವರಿಂದಲೂ ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಆದರೆ ಭಕ್ತಾದಿಗಳು ಬ್ಯಾರಿಕೇಡ್ಗಳನ್ನು ತಳ್ಳಿ ಒಳನುಗ್ಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇದು ನೂರಾರು ವರ್ಷದಿಂದ ರಾಮನ ದರ್ಶನವನ್ನು ಪಡಿಬೇಕು ಅನ್ನೋ ತುಡಿತ ಏನಿತ್ತು ಅದಕ್ಕೀಗ ಅವಕಾಶ ಸಿಕ್ಕಿರೋದ್ರಿಂದ ಆ ಉತ್ಸಾಹ ಕಾಣ್ತಾ ಇದೆ. ಇವತ್ತೇ ರಾಮಲಲ್ಲನ ದರ್ಶನ ಪಡಿಬೇಕು ಅಂತ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದಂಥ ಪರಿಣಾಮ ನಿಯಂತ್ರಿಸೋದಕ್ಕಾಗದೆ ಈಗ ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು. ಮತ್ತು ಹೊಸ ದೇವಸ್ಥಾನ, ಹೊಸದಾಗಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ, ಇಲ್ಲೆಲ್ಲ ವ್ಯವಸ್ಥೆಗಳಾಗಬೇಕಾಗಿದೆ. ಅಂದರೆ ಈ ಕ್ಯೂನ ವ್ಯವಸ್ಥೆ, ಕ್ಯೂಗೆ ಬೇಕಾಗಿರುವಂಥ ವ್ಯವಸ್ಥೆ, ಆ ಬ್ಯಾರಿಕೇಡ್ಗಳನ್ನು ಹಾಕೋದು ಅಥವಾ ಕ್ಯೂಗೆ ಬೇಕಾದಂಥ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಾವ ರೀತಿ ಕ್ಯೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದನ್ನು ಮಾಡಬೇಕು ಅಂತಾದರೆ ಒಂದಿಷ್ಟು ಸಮಯ ಹಿಡಿಯುತ್ತೆ. ಏಕಾಏಕಿ ಭಕ್ತಾದಿಗಳು ಬಂದಿರೋದ್ರಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಇದೆಲ್ಲವೂ ಕೂಡ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿದೆ. ಒಂದು ಎಕ್ಸಾಂಪಲ್, ಈಗ ನಾವು ಧರ್ಮಸ್ಥಳ ದೇವಸ್ಥಾನ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಶಿಸ್ತುಬದ್ಧವಾಗಿ ಕ್ಯೂ ಮೇಂಟೈನ್ ಆಗುತ್ತೆ. ಕಾರಣ ಬಹಳ ವರ್ಷದಿಂದ ಅಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ಮ್ಯಾನೇಜ್ ಮಾಡಿ ಗೊತ್ತಿದೆ. ಬಟ್ ಇದು ಹೊಸದಾಗಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಆಗಿರೋದ್ರಿಂದ, ಹೊಸದಾಗಿ ಲೋಕಾರ್ಪಣೆ ಆಗಿರುವಂಥ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ವ್ಯವಸ್ಥೆ ಇನ್ನೂ ಕೂಡ ಸಂಪೂರ್ಣವಾಗಿ ಆಗಿಲ್ಲ. ಸೊ ಇದೇ ಇಲ್ಲಿ ಪರಿಣಾಮ ಬೀರ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಿರೀಕ್ಷಿತ ಅಂತ ಅನ್ಸುತ್ತೆ ಭಕ್ತರ ಉತ್ಸಾಹ, ಆದರೆ ಇಷ್ಟು ದೊಡ್ಡ ಸಂಖ್ಯೆಯನ್ನು ನಿರೀಕ್ಷೆ ಮಾಡಿರಲಿಲ್ವಾ?
ಅಕ್ಷತೆ, ಯಾಕಂದ್ರೆ ಈ ಒಂದು ದೇವಸ್ಥಾನ ಉದ್ಘಾಟನೆ ಆಗೋಕ್ಕಿಂತ ಮುಂಚೆ 30,000ಕ್ಕೂ ಹೆಚ್ಚು ಜನ ಬರ್ತಾರೆ ಅಥವಾ 50,000ಕ್ಕೆ ಅದು ರೀಚ್ ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಲ್ಲಿರುವಂತಹ ಪೊಲೀಸ್ ಇಲಾಖೆಗೆ ಇರುತ್ತೆ. ಆದ್ರೆ ಈಗ ಬಂದಿರುವಂತಹ ಜನರನ್ನ ನೋಡ್ತಾ ಹೋದ್ರೆ ಲಕ್ಷ ದಾಟಿ ಹೋಗ್ತಾ ಇದೆ. ಪ್ರತಿ ಘಳಿಗೆಗೂ ಸಹಿತ ಭಕ್ತಾದಿಗಳ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಾ ಇರುವಂತಹದ್ದು ಸಹಿತ ನೋಡ್ತಾ ಇದೀವಿ. ಮತ್ತೆ ಪೊಲೀಸರಿಗೂ ಸಹಿತ ಕಂಟ್ರೋಲ್ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿ ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಈಗ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರು. ಯಾಕೆ ಕಂಟ್ರೋಲ್ ಆಗಿದೆ ಅಂದ್ರೆ ಇಲ್ಲಿಂದ ಸುಮಾರು 1.5 ಇಂದ 2 ಕಿಲೋಮೀಟರ್ಗಳ ಕಾಲ ಲೈನ್ ಗಳನ್ನ ಮಾಡಿದ್ದಾರೆ. ಅಂದ್ರೆ ಈ ದೇವಸ್ಥಾನದ ಮುಖ್ಯ ರಸ್ತೆ ಏನಿದೆ ಅಲ್ಲ, ಆ ಮುಖ್ಯ ರಸ್ತೆಯ ಮುಂಭಾಗದ ವಿಜುವಲ್ಸ್ ನಿಮ್ಗೆ ಕಾಣಿಸಿಕ್ತಾ ಇರುವಂತದ್ದು. ಇದೇ ರಸ್ತೆಯಲ್ಲಿ ಬಹಳಷ್ಟು ಜನ ಈಗಾಗಲೇ ಏನಂದ್ರೆ ತಮ್ಮ ಕಾಲ್ಗಳನ್ನ ಮುರ್ಕೊಂಡಿದ್ದಾರೆ. ಅವರಿಗೆ ಏನಂದ್ರೆ ಆಸ್ಪತ್ರೆಗೆ ಕಳಿಸುವಂತಹ ಕೆಲಸವನ್ನ ಮಾಡಲಾಯಿತು. ಏಕಾಏಕಿ ಜನರು ನುಗ್ಗಿರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಬ್ಯಾರಿಕೇಡ್ ಗಳನ್ನ ಸಹಿತ ಮುರಿದೋಗಿರುವಂತಹ ಒಂದು ನಿದರ್ಶನವೂ ಸಹಿತ ಕಾಣಿಸ್ತು. ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸೋಕೆ ಪ್ರಯತ್ನವನ್ನ ಪಡ್ತೀನಿ. ಇವೆಲ್ಲ ಬಿದ್ದಿದಾವೆ ನೋಡಿ. ಇಲ್ಲಿ ಈ ರಸ್ತೆಯಲ್ಲ ಬ್ಯಾರಿಕೇಡ್ ಗಳನ್ನ ಎಲ್ಲ ಯಾವ ರೀತಿಯಾಗಿ ಮುರಿದು ಏನಂದ್ರೆ ಭಕ್ತಾದಿಗಳು ಒಳಗಡೆ ಹೋಗಿರುವಂತದ್ದಿದೆ ಅಂತಂದ್ರೆ ಯಾರು ಎಷ್ಟೇ ಪೊಲೀಸರಿದ್ರು ಸಹಿತ ಕಂಟ್ರೋಲ್ ಮಾಡದೇ ಇರುವಂತಹ ಕಂಟ್ರೋಲ್ ಆಗದೆ ಇರುವಂತಹ ಪರಿಸ್ಥಿತಿ. ಮತ್ತೆ ಅದ್ರ ಜೊತೆಗೆ ಇವೆಲ್ಲ ನೋಡ್ತಾ ಇದ್ರಲ್ಲ ನೀವು ವಿಜುವಲ್ಸ್ ಅಲ್ಲಿ, ಈ ನೋಡ್ತಾ ಇರುವಂತಹ ಸ್ಥಳ ದೇವಸ್ಥಾನದ ಮುಂಭಾಗದ ಸ್ಥಳ ಇದು. ಮತ್ತೆ ಇದು ಕಳೆದ ಒಂದು ವಾರದ ಹಿಂದೆನೆ ಇದಕ್ಕೆ ಕಲ್ಲಿನಿಂದ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ತಡೆಗೋಡೆ ರೀತಿಯಲ್ಲಿ ಅಂತಂದ್ರೆ ಹಾಕಲಾಗಿತ್ತು. ಯಾವುದೇ ಕಾರಣಕ್ಕೂ ಸಹಿತ ಇದ್ರ ಒಳಗಡೆಯಿಂದ ಬರೋದಕ್ಕೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ಬ್ಯಾರಿಕೇಡ್ಗಳು ಸಹಿತ ಸಂಪೂರ್ಣವಾಗಿ ಜಖಂಗೊಂಡಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಪೊಲೀಸರು ಸಹಿತ ಏನಂದ್ರೆ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರ ಜೊತೆಗೆ ನಿಮ್ಗೆ ಈಗ ನೋಡ್ತಾ ಇದ್ರಲ್ಲ ಈ ಕ್ಯೂ ಕಾಣಿಸ್ತಾ ಇರುವಂತದ್ದು ಸುಮಾರು ಇಲ್ಲಿಂದ ನೀವು ಏನಂದ್ರೆ ರಾಮಪಥದ ಮುಂಭಾಗದಿಂದ ನೇರವಾಗಿ ಲತಾ ಮಂಗೇಶ್ಕರ್ ಸರ್ಕಲ್ ಮತ್ತೆ ಅದರ ಜೊತೆಗೆ ಆ ಒಂದು ಏನಂದ್ರೆ ಮುಖ್ಯವಾಗಿ ಏನಂದ್ರೆ ರಿಂಗ್ ರೋಡ್ ಕನೆಕ್ಟ್ ಆಗುವಂತಹ ರಸ್ತೆ ಅಲ್ಲಿವರೆಗೂ ಸಹಿತ ಇದೇ ರೀತಿಯಾದಂತಹ ಕ್ಯೂ ಇದೆ. ಇಷ್ಟರ ಮಟ್ಟಿಗೆ ಜನ ಬರುತ್ತೆ ಅಂತ ಯಾರು ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಅಯೋಧ್ಯೆಯ ಒಳಗಡೆಗೆ ಬರೋದಕ್ಕೂ ಸಹಿತ ಪೊಲೀಸರು ಈಗ ಹೊಸದಾಗಿ ಅಂದ್ರೆ ಬೇರೆ ಬೇರೆ ಭಕ್ತಾದಿಗಳೇನು ಬರ್ತಾ ಇದಾರಲ್ಲ ಈಗ ಅವ್ರಿಗೆ ಬರೋದಕ್ಕೂ ಸಹಿತ ಅವಕಾಶವನ್ನ ಕೊಡ್ತಾ ಇಲ್ಲ. ಎಲ್ಲಾ ವೆಹಿಕಲ್ಸ್ ಗಳನ್ನ ಸಹಿತ ರಿಂಗ್ ರೋಡ್ ಆ ಕಡೆನೆಗೆ ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈಗ ಬಂದಿರುವಂತಹ ಜನರನ್ನೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಒಂದು ವೇಳೆ ಸಂಪೂರ್ಣವಾಗಿ ಜನರನ್ನೇನಾದ್ರೂ ಬಿಟ್ಟಿದ್ದೇ ಆದ್ರೆ ಮತ್ತಷ್ಟು ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಏನಂದ್ರೆ ತಡೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ನಿಮ್ಗೆ ವಿಜುವಲ್ಸ್ ಅಲ್ಲಿ ಹಿಂಭಾಗದ ವಿಜುವಲ್ಸ್ ಗಳನ್ನ ತೋರಿಸೋಕೆ ಪ್ರಯತ್ನವನ್ನ ಪಡ್ತೀನಿ. ಜನ ಸಾಗರ ಎಷ್ಟಿದೆ ಅಂದ್ರೆ ನೀವು ಕಣ್ಣು ಹಾಯಿಸಿದ ಕಡೆ ಎಲ್ಲವೂ ಸಹಿತ ಜನ ಕಾಣ್ತಾ ಹೋಗುತ್ತೆ ನಿಮ್ಗೆ. ಪೊಲೀಸರು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸುಮಾರು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ 800 ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಇಲ್ಲಿ ಸ್ಪೆಷಲಿ ಏನಂದ್ರೆ ಒಂದು UP ಪೊಲೀಸರಾದ್ರೆ ಮತ್ತೊಂದು ರಿಸರ್ವ್ ಪೊಲೀಸು ಮತ್ತೆ ಸೆಂಟ್ರಲ್ ಪೊಲೀಸು ಸಹಿತ ಇದೆ. ಆ ಎಲ್ಲಾ ಪೊಲೀಸ್ಗಳು ಸಹಿತ ಏನಂತಂದ್ರೆ ಇಲ್ಲಿ ಭದ್ರತೆಯನ್ನು ಕೊಡುವಂತದ್ದು ಮತ್ತೆ ಜನರನ್ನ ತಡೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಹಂತವಾಗಿ ಜನರನ್ನ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮೊದಲ ಹಂತದಲ್ಲಿ ಒಂದು 50 ಜನನು 60 ಜನಕ್ಕೂ ಬಿಡಬೇಕು, ಮತ್ತೆ ಅಂದ್ರೆ ಸ್ಟಾಪ್ ಮಾಡಬೇಕು, ಮತ್ತೆ 50 ರಿಂದ 60 ಜನರನ್ನ ಬಿಡಬೇಕು, ಮತ್ತೆ ಸ್ಟಾಪ್ ಮಾಡಬೇಕು, ಆ ರೀತಿಯಾದಂಥದ್ದು. ಮತ್ತೆ ಈ ವಿಶೇಷ ಏನು ಅಂತಂದ್ರೆ ರಕ್ಷತಿಲಿ ಈ ದೇವಸ್ಥಾನಕ್ಕೆ ಬರುವಂತವ್ರು ಕೇವಲ ರಾಮನ ಬಾವುಟಗಳನ್ನ ಹಿಡ್ಕೊಂಡ್ ಬರ್ತಾ ಇಲ್ಲ. ನಿಮ್ಗೆ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇರಬಹುದು. ಈಗ ಲೈವ್ ವಿಜುವಲ್ಸ್ ಇದು. ನಿಮ್ಗೆ ಈ ಒಂದು ದೇವಸ್ಥಾನಕ್ಕೆ ಬರುವಂತವ್ರು ಭಾರತದ ಏನಂದ್ರೆ ಬಾವುಟವನ್ನ ಹಿಡ್ಕೊಂಡು ಬಂದು ಏನಂದ್ರೆ ಇದು ಒಂದು ರೀತಿಯ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ಬರುವಂತವ್ರು ಸಹಿತ ಹಣ್ಣುಗಳನ್ನ ತರೋದು ಶ್ರೀರಾಮಚಂದ್ರನಿಗೆ ಅರ್ಪಣೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ. ಅದಾದ್ಮೇಲೆ ಶ್ರೀರಾಮಚಂದ್ರನಿಗೆ ಇಷ್ಟ ಆಗುವಂತಹ ಪದಾರ್ಥಗಳನ್ನ ತರೋದು. ಮತ್ತೆ ಕೇವಲ ಭಾರತದವರು ಮಾತ್ರ ಅಲ್ಲ, ನೇಪಾಳದ ಭಕ್ತಾದಿಗಳು ಸಹಿತ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ನೇಪಾಳದ ಭಕ್ತಾದಿಗಳು ಯಾಕೆ ಅಂತಂದ್ರೆ ನೇಪಾಳಕ್ಕೂ ಈ ಒಂದು ಶ್ರೀರಾಮಚಂದ್ರನಿಗೂ ಇರುವಂತಹ ಅವಿನಾಭಾವ ಸಂಬಂಧ. ಶ್ರೀರಾಮಚಂದ್ರ ನೇಪಾಳದ ಅಳಿಯ ಆ ಜನಕಪುರಿಯಿಂದ ಸೀತೆಯನ್ನ ಕರ್ಕೊಂಡು ಬಂದಿರುವಂತಹ ಕಾರಣಕ್ಕಾಗಿ ಮದುವೆಗೆ ಬಂದಿರುವಂತಹ ಕಾರಣಕ್ಕಾಗಿ ನೇಪಾಳದ ಜನರು ಸಹಿತ ಬೆಳಗ್ಗೆಯಿಂದನೂ ಮೊದಲ ದಿವಸವೇ ನಾವು ದರ್ಶನವನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಬರ್ತಾ ಇದ್ದಾರೆ. ಹಾಗಾಗಿ ಯಾರೂ ನಿರೀಕ್ಷೆ ಮಾಡದೇ ಇರುವಂತಹ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಜನರು ಬರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೆ ಅದ್ರ ಜೊತೆಗೆ ನಿಮಗೆ ಒಳಭಾಗದ ಕೆಲವೊಂದು ವಿಜುವಲ್ಸ್ ಗಳನ್ನ ತೋರಿಸೋಕೆ ಪ್ರಯತ್ನವನ್ನ ಪಡ್ತೀನಿ. ಒಳಭಾಗದಲ್ಲೂ ಸಹಿತ ನೋಡಿದ್ರೆ ಅಂದ್ರೆ ಈ ರಾಮ ಕಾರಿಡಾರ್ ಏನಿದೆ ಆ ರಾಮ ಕಾರಿಡಾರ್ ನಲ್ಲೂ ಸಹಿತ ಈಗ ಸುಮಾರು 70 ರಿಂದ 80 ಸಾವಿರ ಜನ ಈಗಾಗಲೇ ಒಳಗಡೆ ಇದ್ದಾರೆ. ಆ 70 ರಿಂದ 80 ಸಾವಿರ ಜನರ ದರ್ಶನ ಆಗೋದೇ ಬಹಳಷ್ಟು ಕಠಿಣ ಇದೆ ಇವತ್ತು. ಆದರೂ ಸಹಿತ ಪೊಲೀಸರು ಎಷ್ಟೇ ಅನೌನ್ಸ್ ಮಾಡ್ತಿದ್ದಾರೆ, ಇವತ್ತು ಇಷ್ಟು ಜನರಿಗೆ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ, ಸಂಜೆ 8 ಗಂಟೆವರೆಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿದ್ರು ಸಹಿತ ಅಷ್ಟಾದ್ರೂ ಬೆಳಗ್ಗೆ 3 ಗಂಟೆಯಿಂದನೇ ಇದೇ ರೀತಿಯಾಗಿ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡು ಮಹಿಳೆಯರು ವೃದ್ಧರಾದರು ಅದ್ರ ಜೊತೆಗೆ ಏನಂದ್ರೆ ಬಹಳಷ್ಟು ಜನ ಮಕ್ಕಳನ್ನ ಕಳ್ಕೊಂಡ್ರು. ಇಲ್ಲಿ ಬಂದು ನನ್ನ ಕಣ್ಣೆದುರುಗಡೆ ನಡೆದಿರುವಂತಹ ಘಟನೆಗಳನ್ನು ಹೇಳ್ತಾ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಬಹಳಷ್ಟು ಜನ ಮಕ್ಕಳನ್ನ ಕಳ್ಕೊಂಡ್ರು. ಅಷ್ಟಾದ್ರೂ ಸಹಿತ ಪೊಲೀಸರು ಅನೌನ್ಸ್ ಮಾಡ್ತಿದ್ರು ಸಹಿತ ಯಾವುದಕ್ಕೂ ಏನಂತಂದ್ರೆ ತಲೆ ಕೊಡದೇನೆ ಅವರು ರಾಮನಿಗಾಗಿ ಏನಂದ್ರೆ ರಾಮನನ್ನ ನೋಡ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಸ್ಥಳಕ್ಕೆ ಬರ್ತಾ ಇರುವಂತದ್ದು. ರಕ್ಷತ್, ಜಗದೀಶ್, ಈ ಸಮಸ್ಯೆ ಅಥವಾ ಈ ಪರಿಸ್ಥಿತಿ ಯಾವಾಗ ತಿಳಿಯಾಗಬಹುದು ಅಂತ ಅನ್ಸುತ್ತೆ ತಮ್ಮ ಪ್ರಕಾರ? ಯಾಕಂತಂದ್ರೆ ಉತ್ಸಾಹ ಸಿಕ್ಕಾಪಟ್ಟೆ ಇದೆ, ವ್ಯವಸ್ಥೆನೂ ಹಂಗೆ ಆಗಬೇಕಾಗತ್ತೆ.
ಮತ್ತು ಇದನ್ನು ಸರಿ ಮಾಡಬೇಕು ಅಥವಾ ಇದೊಂದು ಸರಿ ಹೋಗಬೇಕು ಈ ಪರಿಸ್ಥಿತಿ ಅಂತಾದರೆ ಎಷ್ಟು ಸಮಯ ಹಿಡಿಬಹುದು? ರಕ್ಷತ್, ಈಗಿನ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಮುಂದಿನ 1.5 2 ತಿಂಗಳುಗಳ ಕಾಲ ಇದೇ ರೀತಿಯಾದಂತಹ ವಿಚಾರಗಳಿರುತ್ತೆ ಅಂತ. ಯಾಕಂದ್ರೆ ಪೊಲೀಸರು ನಾನು ಅವಾಗ ಏನಂದ್ರೆ ಇಲ್ಲಿರುವಂತಹ ಡಿಸಿಪಿಯನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಹೇಳಿದ್ರು ಅವರು, ನಮ್ಮ ನಿರೀಕ್ಷೆ ಈಗ ಏನು ಇವತ್ತು ನೋಡ್ತಾ ಇದ್ರಲ್ಲ ಇದಕ್ಕಿಂತ 2 ಪಟ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನಮಗಿರುವಂತಹ ಮಾಹಿತಿಯ ಪ್ರಕಾರ ಅಂತ. ಕಾರಣ ಏನು ಅಂದ್ರೆ ಜನರು ಮೊದಲು 1-2-3 ದಿವಸ ಜೋಶಲ್ಲಿ ಬರ್ತಾರೆ, ಅದಾದ್ಮೇಲೆ ಬಹಳಷ್ಟು ಜನ ಏನಂದ್ರೆ ಇದು ಬಿಟ್ಟು ಅದಾದ್ಮೇಲೆ ಏನಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ 1-2 ದಿವಸ ಫ್ರೀ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡು ಬರೋದೇ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಹಾಗಾಗಿ ಅದರ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಈ ಹೊಸದಾಗಿ ನಿರ್ಮಾಣವಾಗಿರುವಂತಹ ಕಾರಿಡಾರ್ ಆಗಿರೋದ್ರಿಂದ, ಹೊಸದಾಗಿ ನಿರ್ಮಾಣವಾಗಿದ್ದ ದೇವಸ್ಥಾನ ಆಗಿರೋದ್ರಿಂದ ಇಷ್ಟು ಜನರನ್ನ ನಿಭಾಯಿಸುವಂತಹ ಏನಂದ್ರೆ ವ್ಯವಸ್ಥೆ ಇಲ್ಲಿಲ್ಲ. ವ್ಯವಸ್ಥೆ ಅಂದ್ರೆ ಏನು? ನೀವು ಕಂಬಿಗಳನ್ನ ಹಾಕೋದು, ಕಂಬಿಗಳನ್ನ ಹಾಕಿ ಸರಿಯಾದ ಲೈನಲ್ಲಿ ಏನಂದ್ರೆ ಜನರನ್ನ ಕಳಿಸೋದು, ಆ ರೀತಿಯ ವ್ಯವಸ್ಥೆ ಎಲ್ಲೂ ಇಲ್ಲ. ನೀವು ಸಾಮಾನ್ಯವಾಗಿ ಇವಾಗ್ಲೂ ನೋಡ್ತಾ ಇದ್ರಲ್ಲ, ಈ ವಿಜುವಲ್ಸ್ ಅಲ್ಲಿ ನೋಡುವಂತಹ ಸಂದರ್ಭದಲ್ಲೂ ಸಹಿತ ಸಾಮಾನ್ಯವಾಗಿ ಏನೋ ಒಳಗಡೆ ಬಿಡುವಂತದ್ದು. ಈಗ ನೀವು ತಿರುಪತಿಗೆ ಹೋದ್ರೆ ಅಥವಾ ಶಿರಡಿ ಸಾಯಿಬಾಬಾಗೆ ಹೋದ್ರೆ, ಅದ್ರ ಜೊತೆಗೆ ಧರ್ಮಸ್ಥಳಕ್ಕೆ ಹೋದ್ರೆ, ಅಂದ್ರೆ ಬಹಳಷ್ಟು ಏನಂದ್ರೆ ಸ್ಥಳಗಳು ಏನಿದಾವೆ ಅಲ್ಲೆಲ್ಲ ವ್ಯವಸ್ಥಿತವಾದಂತಹ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇದೆ. ಆದ್ರೆ ಇಲ್ಲಿ ಅಂತಹ ಯಾವುದೂ ಇಲ್ಲ. ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಇಲ್ಲಿಗೆ ಬರ್ತಿರುವಂತವರ ಸಂಖ್ಯೆನೇ ಕೇವಲ ಅಂದ್ರೆ ರಾಮ ಮಂದಿರದ ಏನೋ ಉದ್ಘಾಟನೆಗೆ ಮುಂಚಿತವಾಗಿ ಬರ್ತಾ ಇರುವ ಸಂಖ್ಯೆ ಕೇವಲ ಏನಂದ್ರೆ 20,000 25,000 ಆದ್ರೆ ದೊಡ್ಡ ವಿಚಾರ ಆಗಿತ್ತು. ಆದ್ರೆ ಈಗ ಅದರ ಸಂಖ್ಯೆ ಏಕಾಏಕಿ ಲಕ್ಷ ದಾಟಿರುವಂತಹ ಕಾರಣಕ್ಕಾಗಿ ಇದನ್ನ ವ್ಯವಸ್ಥಿತವಾಗಿ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಇನ್ನು ಈ ಒಂದು ಮ್ಯಾನೇಜ್ಮೆಂಟ್ಗೆ 1-1.5 ತಿಂಗಳಾದ್ರೂ ಅವ್ರಿಗೆ ಏನಂತಂದ್ರೆ ವ್ಯವಸ್ಥೆ ಮಾಡ್ಕೊಳ್ಳಕ್ ಬೇಕಾಗುತ್ತೆ. ಯಾಕಂದ್ರೆ ಮುಂಭಾಗ ಮಾತ್ರ ಓಪನ್ ಆಗಿರುವಂತದ್ದು, ಹಿಂಭಾಗದಲ್ಲಿ ಅವ್ರು ಏನೀಗ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅಂದ್ರೆ ಜನರು ಹೆಚ್ಚಿಗೆ ಬಂದ್ರೆ ಅವರನ್ನ ಏನಂದ್ರೆ ಕ್ಯೂ ಅಲ್ಲಿ ಕಳಿಸೋ ಸಲುವಾಗಿ ಒಂದು ಮಂಟಪವನ್ನು ರೆಡಿ ಮಾಡಿದಾರಲ್ಲ, ಆ ಮಂಟಪ ರೆಡಿ ಆಗೋದಕ್ಕೆ ಇನ್ನು ತುಂಬಾ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದೇ ದೊಡ್ಡ ಈಗ ಯಕ್ಷ ಪ್ರಶ್ನೆಗೆ ಉಳ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಜಗದೀಶ್ ವಿವರಿಸ್ತಾ ಇದ್ರು ಅಲ್ಲಿನ ಸ್ಥಿತಿ ಏನಿದೆ ಅಂತ. ಅವರಿಗೆ ಒಂದಿಷ್ಟು ಅನುಭವಗಳಾಯ್ತಲ್ಲಿ, ಅಂದರೆ ಜನ ಕಷ್ಟಪಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯೇ ಮುಂದೆ ನಿಂತು ಸಹಾಯ ಮಾಡಿದ್ದಾರೆ. ಜಗದೀಶ್ ಅಲ್ಲಿ ಸಹಾಯ ಮಾಡಿದ್ದನ್ನು ಕೂಡ ನೀವು ನೋಡಿದ್ರಿ. ಭಕ್ತಾದಿಗಳು ಒದ್ದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನಕ್ಕೆ ಗಾಯ ಆಗಿತ್ತು, ಅವರಿಗೆ ಸಹಾಯ ಮಾಡೋ ಕೆಲಸವನ್ನು ನಮ್ಮ ಪ್ರತಿನಿಧಿ ಜಗದೀಶ್ ಅವರೇ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಇಷ್ಟೇ, ತಿರುಪತಿನೋ ಅಥವಾ ಶಿರಡಿ ಸಾಯಿಬಾಬಾ ದೇವಸ್ಥಾನನೋ ಅಥವಾ ನಮ್ಮ ಧರ್ಮಸ್ಥಳನೋ ಕೊಲ್ಲೂರು, ಅದು ಹೆಂಗೆ ಅಂತಂದರೆ ನಿಧಾನವಾಗಿ ವ್ಯವಸ್ಥೆ ಆಗ್ತಾ ಹೋಗಿದೆ. ಅದೇ ರೀತಿ ನಿಧಾನವಾಗಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗಿದೆ. ಆದರೆ ಇಲ್ಲೇ ಏನು ಅಂತಂದರೆ ಏಕಾಏಕಿ ಭಕ್ತಾದಿಗಳು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇಲ್ಲ. ಈ ಕ್ಯೂ ಸಿಸ್ಟಮ್ ಮಾಡಬೇಕು ಅಂತಂದರೆ ತಿರುಪತಿಯಲ್ಲಿ ಹೆಂಗಿದೆ ಅಂತಂದರೆ ಒಂದು ಕಂಟೈನರ್ ಒಳಗೆ ಕೂರಬೇಕಾಗತ್ತೆ, ಅಲ್ಲಿಂದ ಮತ್ತೊಂದು ಕಡೆಗೆ ಹೋಗೋದು, ಈ ರೀತಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇಲ್ಲದ ಆಗಿಲ್ಲ. ಅದು ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇವತ್ತಿಂದ ನಾಳೆಗೆ ಆಗೋದಿಲ್ಲ, ಇನ್ನೊಂದಿಷ್ಟು ತಿಂಗಳುಗಳು ಬೇಕಾಗಬಹುದು. ಆದರೆ ಜನ ಕೇಳಲ್ಲ. ಜನ ಏನೇನೋ ಹರಕೆ ಹೊತ್ಕೊಂಡಿದ್ದಾರೆ. ರಾಮಲಲ್ಲನನ್ನು ದರ್ಶನ ಮಾಡಬೇಕು ಅಥವಾ ಆತನಿಗೆ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ, ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಹಣ್ಣು ಹಂಪಲನ್ನು ಸಮರ್ಪಿಸಬೇಕು, ಏನೇನೋ ಹರಕೆಗಳಿದ್ದಾವೆ ಜನರದ್ದು. ಅದನ್ನೆಲ್ಲ ಮಾಡಬೇಕು, ಇವತ್ತಿನಿಂದ ನಾಳೆಗೆ ಆಗಬೇಕು ಅಂತ ಕಾದು ಬರ್ತಾ ಇದ್ದಾರೆ. ನೀವಲ್ಲೊಬ್ರು ನೋಡಿದ್ರಿ, ತಲೆ ಮೇಲೆಲ್ಲ ಹಣ್ಣು ಹಂಪಲುಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ರಾಮಲಲ್ಲನ ದರ್ಶನ ಮಾಡಬೇಕು. ಸೊ ಇಲ್ಲಿ ಇದೇ ಪ್ರಾಬ್ಲಮ್ ಇರೋದು. ಯಾಕಂತಂದರೆ ಇಡೀ ದೇಶಕ್ಕೆ ರಾಮ ಪ್ರಭಾವ ಬೀರೋದ್ರಿಂದ ಅಥವಾ ರಾಮನಾಮ ಇಡೀ ದೇಶಕ್ಕೆ ಸಂಬಂಧಿಸಿದ್ದಾಗಿರೋದ್ರಿಂದ ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ ಈ ರೀತಿಯ ಭೇದ ಭಾವ ಇಲ್ಲದೆ ಜನ ಬರ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಂದ ಜನ ಬರ್ತಾ ಇದ್ದಾರೆ. ಕಂಟ್ರೋಲ್ ಮಾಡೋದು ಕಷ್ಟ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.